ನಮಸ್ಕಾರ. ಪಬ್ಲಿಕ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ಇಡೀ ದೇಶದಲ್ಲಿ ಬಿಜೆಪಿ ಪಕ್ಷ ಬೂತ್ ಕಮಿಟಿ ಮಾಡದಂತ ಒಂದೇ ಒಂದು ತಾಲೂಕು ಇದೆ. ಒಂದೇ ಒಂದು ತಾಲೂಕಿನಲ್ಲಿ ಇದುವರೆಗೂ ಕೂಡ ಬೂತ್ ಕಮಿಟಿ ಮಾಡೋದಕ್ಕಾಗಿಲ್ಲ. ಯಾವ ತಾಲೂಕದು? ಯಾವ ತಾಲೂಕಿನಲ್ಲಿ ಬೂತ್ ಕಮಿಟಿ ಮಾಡದೆ ವಿಫಲತೆ ಕಂಡಿದೆ ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷ? ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ತಿಳಿಸ್ತಾ ಹೋಗ್ತೇನೆ. ಬಿಜೆಪಿ ಪಕ್ಷ ಎಷ್ಟು ಸದೃಢವಾಗಿದೆ ಅಂದ್ರೆ ನಾನೇನದ್ರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡಬೇಕಾಗಿಲ್ಲ. ದೇಶದ 14 ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಸ್ವಂತ ಬಲದಿಂದ ಆಡಳಿತದಲ್ಲಿದ್ರೆ ಒಟ್ಟು 19 ರಾಜ್ಯಗಳಲ್ಲಿ ಮೈತ್ರಿಯು ಸೇರಿ ಆಡಳಿತ ಪಕ್ಷದಲ್ಲಿದೆ ಬಿಜೆಪಿ ಪಕ್ಷ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಬಿಜೆಪಿ ಪಕ್ಷ ಈ ಒಂದು ತಾಲೂಕಿನಲ್ಲಿ ಇನ್ನೂ ಕೂಡ ಬೂತ್ ಕಮಿಟಿ ಮಾಡೋದಕ್ಕಾಗಿಲ್ಲ. ಯಾವ ತಾಲೂಕು? ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಕೂಡ ಬೂತ್ ಕಮಿಟಿ ಮಾಡದೆ ವಿಫಲತೆಯನ್ನ ಕಂಡಿರುವಂತದ್ದು ಬಿಜೆಪಿ ಪಕ್ಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಬಿಜೆಪಿ ಪಕ್ಷ ಚಿಕ್ಕನಾಯಕನಹಳ್ಳಿಯಲ್ಲಿ ಬೂತ್ ಕಮಿಟಿ ಮಾಡೋದಕ್ಕಾಗ್ತಾ ಇಲ್ಲ? ತಿಳಿಸ್ತಾ ಹೋಗ್ತೇನೆ. ಏನು 2023ರ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಜೆ.ಸಿ. ಮಾಧುಸ್ವಾಮಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನ ಕೊಟ್ಟು ಅಲ್ಲಿ ಸ್ಪರ್ಧೆ ಮಾಡಿಸುತ್ತೆ. ನಂತರ ರಾಜಕೀಯದ ಅನೇಕ ಬದಲಾವಣೆಗಳೊಂದಿಗೆ ಬಿಜೆಪಿಯಲ್ಲಿ ಸೋಲನ್ನ ಕಂಡಿರುವಂತದ್ದು. ಏನು ಕಿರಣ್ ಕುಮಾರ್, ಬಿಜೆಪಿಯಲ್ಲೇ ಇದ್ದಂತ ಕಿರಣ್ ಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ. ನಂತರ ಅಲ್ಲಿ ಸುರೇಶ್ ಬಾಬು ಅವರಿಗೆ ಪ್ಲಸ್ ಆಗುತ್ತೆ. ಲಿಂಗಾಯತ ಸಮುದಾಯದ ಇಬ್ಬರು ಸ್ಪರ್ಧಾಳುಗಳು, ಇಬ್ಬರು ಅಭ್ಯರ್ಥಿಗಳು ನಿಂತ್ಕೊಂಡಂತ ಸಂದರ್ಭದಲ್ಲಿ ಸುರೇಶ್ ಬಾಬು ಅವ್ರಿಗೆ ಸುಲಭದ ರೀತಿಯಾಗಿ ಅಲ್ಲಿ ಗೆಲುವಾಗುತ್ತೆ. ನಂತರ ಮಾಧುಸ್ವಾಮಿ ಅವ್ರಿಗೆ ಸೋಲಾಗುತ್ತೆ. ನಂತರ 2024ರ ಲೋಕಸಭಾ ಚುನಾವಣೆ ಏನು ಸಮೀಪಿಸುತ್ತೆ, ಆ 2024ರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಾಧುಸ್ವಾಮಿ ಅವರಿಗೆ ತುಮಕೂರಿನಿಂದ MP ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಸ್ವತಃ ಯಡಿಯೂರಪ್ಪನವ್ರಿಗೆ ಅವರು ಮಾತು ಕೊಟ್ಟಿರುವಂತದ್ದು ಎಲ್ಲಾ ಕಡೆ ಕೂಡ ವೈರಲ್ ಆಗುವಂತದ್ದು. ಗುರು ಸಿದ್ದರಾಮ ಜಯಂತಿಯಲ್ಲಿ ಯಡಿಯೂರಪ್ಪನವರು ಮಾಧುಸ್ವಾಮಿ ಅವರಿಗೆ ನಾನು ಲೋಕಸಭಾ ಟಿಕೆಟ್ ಕೊಡ್ತೀನಿ ಅನ್ನುವಂತ ಒಂದು ಮಾತಿನಿಂದ ಮಾಧುಸ್ವಾಮಿ ಅವರು ಲೋಕಸಭೆಗೆ ಒಂದು ಆಸೆಯನ್ನ ಇಟ್ಕೊಳ್ತಾರೆ. ನಾನು ಕೂಡ ಡೆಲ್ಲಿಗೆ ಹೋಗಿ ಅಲ್ಲೂ ಕೂಡ ಚಿಕ್ಕನಾಯಕನಹಳ್ಳಿ ಕ್ಷೇತ್ರವನ್ನ, ತುಮಕೂರು ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡಬಹುದು, ನಾನು ಕೂಡ ಸದನದಲ್ಲಿ ಅಲ್ಲಿ ಮಾತನಾಡಬಹುದು ಅನ್ನುವಂಥದ್ದು. ಅದೆಲ್ಲ ಒಂದ್ ಕಡೆ ಆ ಒಂದು ಏನು ಭರವಸೆ ಹುಸಿ ಭರವಸೆ ಆಗುತ್ತೆ. ನಂತರ ಅಲ್ಲಿ ವಿ ಸೋಮಣ್ಣ ಬರ್ತಾರೆ. ವಿ ಸೋಮಣ್ಣ ಅವ್ರನ್ನ 2 ಲಕ್ಷದ ಅಂತರದಿಂದ ಇಲ್ಲಿ ತುಮಕೂರಿನಲ್ಲಿ ಗೆಲ್ಸ್ಕೊಳ್ಳುವಂಥದ್ದು. ನಂತರ ಬೆಳವಣಿಗೆ ಮಾಧುಸ್ವಾಮಿ ಅವರು ನೇರವಾಗಿ ಬಿಜೆಪಿ ವಿರುದ್ಧ ಸಿಡಿದೇಳ್ತಾರೆ. ಬಿಜೆಪಿಯ ಪಕ್ಷ ಸಂಘಟನೆಯ ವಿರುದ್ಧ ಸಿಡಿದೇಳ್ತಾರೆ. ಬಿಜೆಪಿಯ ರಾಷ್ಟ್ರೀಯ ಮಟ್ಟದ, ರಾಜ್ಯ ಮಟ್ಟದ ನಾಯಕರುಗಳ ವಿರುದ್ಧ, ಅದರಲ್ಲೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಸಿಡಿದೇಳ್ತಾರೆ. ನಾನು ಆಸೆ ಇಟ್ಕೊಂಡಿದ್ ತಪ್ಪಾಯ್ತಾ? ನನಗೆ ಯಾಕೆ ಆಸೆ ಕೊಡ್ಬೇಕಿತ್ತು? ಬಿಜೆಪಿಯಲ್ಲಿ ಯಾಕೆ ನನ್ಗೆ ಈ ರೀತಿಯಾಗಿ ಮಾಡಿದ್ರಿ? ನನ್ನಿಂದ ಏನ್ ತಪ್ಪು ನಡೀತು ಅನ್ನುವಂತ ಮಾಧುಸ್ವಾಮಿಯವರ ಮುನಿಸು ಇವತ್ತಿನವರೆಗೂ ಇವತ್ತಿನವರೆಗೂ ಕೂಡ ಅದು ಮುಂದುವರಿತಾ ಬರ್ತಾ ಇದೆ. ಇದುವರೆಗೂ ಕೂಡ ಯಾವೊಬ್ಬ ನಾಯಕನು ಕೂಡ ಏನು ರಾಜ್ಯದಲ್ಲಿ 3 ವರ್ಷದಿಂದ ರಾಜ್ಯಾಧ್ಯಕ್ಷ ಆಗಿರುವಂತ ವಿಜೇಂದ್ರ ಅವರು ಕೂಡ ಬಂದು ಮಾಧುಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡುವಂತ ರೀತಿಯಾಗಿ ಮಾಡ್ತಾ ಇಲ್ಲ. ನಂತರ ಇಲ್ಲಿರುವಂತ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿನೂ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗೆ ಏನು ನಾನು ತುಮಕೂರು ಜಿಲ್ಲೆಯನ್ನ ಏನು ಬಿಜೆಪಿ ಪಕ್ಷವನ್ನ ಸದೃಢ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಂತ ವಿ ಸೋಮಣ್ಣ ಅವರು ಕೂಡ ಬಿಜೆಪಿ ಪಕ್ಷವನ್ನ ಸ್ಥಳೀಯ ಚುನಾವಣೆಗಳಲ್ಲಿ, ಹಾಗೆ ಏನು ಸ್ಥಳೀಯ ಮಟ್ಟದ ಏನು ಸೊಸೈಟಿಗಳಲ್ಲಿ, DCC ಬ್ಯಾಂಕ್ ಅಲ್ಲಿ, ತುಮುಲ್ನಲ್ಲಿ ಎಲ್ಲಾ ಒಂದು ಆಡಳಿತದಲ್ಲೂ ಕೂಡ ಬಿಜೆಪಿಯನ್ನ ಹಿಂದೆ ಸರಿತಾನೆ ಬರ್ತಾ ಇದ್ದಾರೆ ಹೊರತು ಬಿಜೆಪಿಗೆ ಯಾವುದೇ ರೀತಿಯಾಗೂ ಪ್ಲಸ್ ಪಾಯಿಂಟ್ ಆಗುವಂತ ಕೆಲಸಗಳನ್ನ ಮಾಡ್ತಾ ಬರ್ತಾ ಇಲ್ಲ. ನೀವ್ ಈಗಾಗ್ಲೇ ನೋಡ್ತಾ ಇರ್ಬೋದು, ತಿಪ್ಟೂರ್ನ ಕೆ ಷಡಾಕ್ಷರಿ ಜೊತೆನೂ ಕೂಡ ಹೊಂದಾಣಿಕೆ, ಜಿ ಪರಮೇಶ್ವರ್ ಜೊತೆನೂ ಹೊಂದಾಣಿಕೆ, ಹಾಗೆ KN ರಾಜಣ್ಣನ ಜೊತೆನೂ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷವನ್ನ ಸಂಪೂರ್ಣವಾಗಿ ಪಕ್ಷ ಸಂಘಟನೆಯಿಂದ ಹಿಂದೆ ತರ್ತಾ ಇರುವಂತದ್ದು ವಿ ಸೋಮಣ್ಣ ಅನ್ನುವಂಥದ್ದು. ಈಗಾಗ್ಲೇ ಕಾರ್ಯಕರ್ತರು, ಸ್ವತಃ ಬಿಜೆಪಿ ಕಾರ್ಯಕರ್ತರೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇದರಿಂದ ಮಾಧುಸ್ವಾಮಿ ಅವರು ನನಗೇನಾಗ್ಬೇಕಪ್ಪ, ನೀವು ಈಗ ಅಧಿಕಾರ ಕೊಟ್ಟಿದ್ದೀರಾ, ನೀವು ಮುಂದಾಳತ್ವ ಕೊಟ್ಟಿದ್ದೀರಾ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಮನೇಲೇ ಇರ್ತೀನಿ ಅನ್ನುವಂತ ಒಂದು ತಟಸ್ಥ ನಿರ್ಧಾರದಿಂದ ಇಲ್ಲಿಯವರೆಗೂ ಬಿಜೆಪಿ ಪಕ್ಷ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಕಮಿಟಿ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಬಿಜೆಪಿ ಪಕ್ಷ ಏನಾದ್ರೂ ಅಲ್ಲಿ ಉಳ್ಕೊಂಡಿದೆ, ಬಿಜೆಪಿ ಪಕ್ಷ ಸದೃಢವಾಗಿದೆ ಅಂದ್ರೆ ಅದಕ್ಕೆ ಮಾಧುಸ್ವಾಮಿ ಅವರು ಕಾರಣಕರ್ತರಾಗ್ತಾರೆ. ಮಾಧುಸ್ವಾಮಿ ಅವ್ರನ್ನ ಹೊರ ಇಟ್ಟು ಅವರು ಬೂತ್ ಕಮಿಟಿ ಮಾಡುವಂತ ಧೈರ್ಯ ಇನ್ನೂ ಕೂಡ ರಾಷ್ಟ್ರೀಯ ಬಿಜೆಪಿಗೂ ಬಂದಿಲ್ಲ, ರಾಜ್ಯ ಬಿಜೆಪಿಗೂ ಬಂದಿಲ್ಲ.
ಮುಂದಿನ ದಿನಗಳಲ್ಲಿ ಮಾಧುಸ್ವಾಮಿ ಅವ್ರನ್ನ ಏನಾದ್ರು ಮನವೊಲಿಸಿ ಅವರು ಬಿಜೆಪಿ ಬೂತ್ ಕಮಿಟಿ ಮಾಡ್ತಾರ ಅನ್ನುವಂಥದ್ದು. ಒಟ್ಟಾರೆ ಇದು ಇತಿಹಾಸದ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡ್ಬೇಕಾಗತ್ತೆ. ಅಂತಹ ದೊಡ್ಡ ಪಕ್ಷ, ಇಡೀ ವಿಶ್ವದಲ್ಲೇ ಹೆಸರಾಗಿರುವಂತ ಪಕ್ಷ ಒಂದು ತಾಲೂಕ್ನಲ್ಲಿ ಒಂದು ಬೂತ್ ಕಮಿಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ಬೂತ್ ಕಮಿಟಿ ಇಲ್ಲ ಅಂದ್ರೆ ಅದು ಇತಿಹಾಸವೇ ಸರಿ. ಕಾದ್ ನೋಡ್ಬೇಕು ಮುಂದಿನ ದಿನಮಾನಗಳಲ್ಲಿ ಮಾಧುಸ್ವಾಮಿ ಅವರ ತೀರ್ಮಾನ ಏನಾಗುತ್ತೆ ಅಂತ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ಪಬ್ಲಿಕ್ ಫಸ್ಟ್ ನ ನೋಡ್ತಾ ಇರಿ. ನಮಸ್ಕಾರ.